ಹಾಯ್ ಹಲೋ ವೀಕ್ಷಕರೇ, ನಾನು ಅರುಣ್. ಇವತ್ತಿನ ದಿನ ವಿಶೇಷತೆ ಇರುತ್ತಂದರೆ ನಾಡಿಗೆ ದೇಶಕ್ಕೆ ಆಗಿರ್ಬೋದು ಬೆನ್ನೆಲುಬು ರೈತ ಅಂತಾರೆ. ಬಟ್ ರೈತನ ಹೆಸರು ಎಷ್ಟೋ ಜನ ಬಂಡವಾಳನ ಹೂಡಿಕೆ ಮಾಡ್ಕೊತಾರೆ. ರೈತನ ಬಂಡವಾಳನ ಮಾಡ್ಕೊಂಡು ಎಷ್ಟು ಜನ ಮಾಡ್ಕೊಂಡಿದ್ದಾರೋ ಅದೇ ರೀತಿ ರೈತನ ಬೆನ್ನುಮೂಳೆನ ಬಡಿತಾ ಕೂತಿದ್ದಾರೆ. ಇವತ್ತು ರೈತ ಪರ ಹೋರಾಟಗಾರರು ಅಂತ ನಮ್ಮ ಹತ್ರ ನಮ್ಮ ಜೊತೆ ಇದ್ದಾರೆ. ಹೊನ್ನೂರು ಪ್ರಕಾಶ್ ಅವರು ಅಪ್ಪುಪುರ ಜೊತೆ ಸಿಕ್ಕಿದ್ದಾರೆ. ಬನ್ನಿ ಅವ್ರ ಜೊತೆ ರೈತರನ್ನ ಕಷ್ಟ ಕಾರ್ಪಣ್ಯ ಏನು, ರೈತನ ಹೋರಾಟಕ್ಕೆ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದೆ, ಎಷ್ಟು ಮಟ್ಟಿಗೆ ಸ್ಪಂದಿಸ್ತಿಲ್ಲ, ಕೆಲವು ಖಾಸಗಿ ಕಂಪ್ನಿಗಳಷ್ಟೇ ರೈತನ ಬಗ್ಗೆ ಏನೆಲ್ಲ ಕಾಳಜಿಗಳು ವಹಿಸಿದೆ, ಬನ್ನಿ ಅದ್ರ ಬಗ್ಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ಪ್ರಕಾಶ್ ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ ಸರ್. ನಿಮ್ಮ ಕೆಲವೊಂದು ವಿಡಿಯೋಗಳು ನೋಡ್ತಾ ಇರ್ತೀನಿ ನಾವು ರೈತ ಪರ ಹೋರಾಟವಾಗಿ. ಇತ್ತೀಚಿನ ದಿನಗಳಲ್ಲಿ ರೈತರನ್ನ ಬಂಡವಾಳ ಮಾಡ್ಕೊಂಡಿದ್ದಾರೆ, ರೈತನ ಜಮೀನ ಬಂಡವಾಳ ಮಾಡ್ಕೊಂಡಿದ್ದಾರೆ. ಯಾಕೆ ಹೀಗೆ? ಕೆಲವೊಂದು 30 ವರ್ಷದಲ್ಲಿರೋಂಥ ಈ ರೀತಿ ಯಾಕೆ ಆಗ್ತದೆ ಹಿಂಗೆ? ಯಾಕಂದರೆ 30 ವರ್ಷದ ಹಿಂದೆಯೇ ನಮ್ಮ ಪ್ರೊಫೆಸರ್ ಅವ್ರು ಹೇಳ್ತಾರೆ, ಅವತ್ತು LPGಗಳು, ಲಿಬರೇಷನ್ನು, ಪ್ರೈವೇಟೇಷನ್ನು, ಜಾಗತೀಕರಣ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳ ಉದ್ದೇಶ ಮತ್ತು ಎಲ್ಲ MNC ಕಂಪ್ನಿಗಳ ಉದ್ದೇಶ ನಮ್ಮ ದೇಶದ ಭೂಮಿ ಕಿತ್ಕೊಳ್ಳೋದು. ನಾನು ಹೇಳಿದೆ, ಅಲ್ಲಿ 1000 ಎಕರೆಯಲ್ಲಿ ಬೆಳೆಯೋದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೀತಾರೆ. ಜೊತೆಗೆ ನಮ್ಮ ಭಾರತ ಇಲ್ಲಿ 140-150 ಕೋಟಿ ಜನಸಂಖ್ಯೆ ಇದ್ದೀವಿ. ಬೆಳಗ್ಗೆ ಊಟ ಮಾಡಿದ್ರೆ ಮಧ್ಯಾಹ್ನ ತಿನ್ನಬೇಕು, ಮಧ್ಯಾಹ್ನ ತಿಂದರೆ ಸಾಯಂಕಾಲ ತಿನ್ನಲೇಬೇಕು. ಈಗ ಒಂದು ಕಾರ್ ಕಂಡಿಡಿದ್ರೆ 10 ವರ್ಷ ಕಾರ್ ತಗೊಳ್ಳಲ್ಲ, ಒಂದು TV ಕಂಡಿದ್ರೆ ಒಂದು 5 ವರ್ಷ TV ತಗೊಳ್ಳಲ್ಲ. ಹಾಗಾಗಿ ನಾವು ಈ ಆಹಾರ ಸಾರ್ವಭೌಮತೆನ ಇಟ್ಕೋಬೇಕು, ಆಹಾರದ ಮೇಲೆ ಹಿಡಿತ ಸಾಧಿಸ್ಬೇಕು ಅಂತ ಹೇಳಿ ಅವ್ರು ಪ್ಲ್ಯಾನ್ ಮಾಡಿ ಅಮೇರಿಕಾದಲ್ಲಿ 1% ಇದ್ದಾರೆ, ಯುರೋಪಲ್ಲಿ 4% ಇದ್ದಾರೆ. ಭಾರತದಲ್ಲಿ ಯಾಕೆ ಇವರು 60-70% ಇರಬೇಕು, ಯಾಕೆ ಇವ್ರಿಗೆಲ್ಲ ಕೊಡಬೇಕು ಅಂತೇಳಿ ಒಂದೇ ದಿನದಲ್ಲಿ ನಾವು ಭೂಮಿ ಕಿತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಲಾಂಗ್ ಟರ್ಮಲ್ಲಿ ಪ್ಲ್ಯಾನ್ಗಳನ್ನ ಮಾಡಿ, ಅಲ್ಲಿ ಪ್ಲ್ಯಾನಿಂಗ್ಗಳನ್ನ ಮಾಡಿ ಒಂದು 20 ವರ್ಷ 30 ವರ್ಷದ ಪ್ಲ್ಯಾನ್ ಹಾಕ್ತಾರೆ. ಎಲ್ಲ ಖಾಸಗೀಕರಣ ಮಾಡಬೇಕು. ರೈತ ಏನು ಭಾರತದಲ್ಲಿ ಅವನೇ ಬೆಳ್ಕೊಂಡು, ಅವನು ಯಾರ ತಂಟೆ ತಗರಾಲಿಲ್ಲದೆ ಸರ್ಕಾರಕ್ಕೆ ಅರ್ಧ ಲೆವಿ ಕೊಟ್ಕೊಂಡು ಜೀವನ ಮಾಡ್ತಾಯಿರ್ತಾನೆ. ಹಾಗಾಗಿ ಅವನು ಹೊಡಿಬೇಕಾರೆ ಎಲ್ಲೋ ನಾವು ಕೈ ಹಾಕುವಂಥ ಇವೆಲ್ಲ ಬೀಜನ ಕಿತ್ಕೋತಾರೆ, ರಸಗೊಬ್ಬರ ಮೇಲೆ ಡಿಪೆಂಡ್ ಮಾಡ್ತಾರೆ, ಬ್ಯಾಂಕ್ ಈ ಥರ ಎಲ್ಲ ಮಾಡಿ ಒಂದು 30 ವರ್ಷದ ಪ್ಲ್ಯಾನ್ ಹಾಕಿ ನೋಡಿ. ಇದು ಈಗಾದರೂ KEB ಖಾಸಗೀಕರಣ ಬಂದಿದೆ. ಹಾಗಾಗಿ ಒಂದು ಕಡೆ KEB ಖಾಸಗೀಕರಣ ಮಾಡಿ ಮೀಟ್ರ್ ಹಾಕೋದು, ಆಗ ವ್ಯವಸಾಯದ ಖರ್ಚು ಜಾಸ್ತಿ ಆಯ್ತದೆ. ಬೀಜ ಕಂಪ್ನಿಗಳನ್ನ ಹತೋಟಿಲಿ ಇಟ್ಕೊಂಡು ಒಂದೊಂದು ಟೈಮಲ್ಲಿ ಬೀಜ ಕೊಡಬಾರ್ದು, ಆ ಟೈಮಲ್ಲಿ ಅವನ ರೈತ ಲಾಸ್ ಆಗಬೇಕು. ಜೊತೆಗೆ ನಮ್ಮ ಡ್ಯಾಮ್ಗಳನ್ನೇ ಮಾರಾಟ ಮಾಡೋದು, ಮತ್ತು ಕಾಡುಗಳನ್ನೇ ಮಾರಾಟ ಮಾಡೋದು, ಮತ್ತು ಇವೆಲ್ಲನೂ ಮೀರಿ ಅವ ಬೆಳೆದಾಗ ಅವನಿಗೆ ಅಲ್ಲಿ ಬೆಲೆನ ಡೌನ್ ಮಾಡೋದು. ಒಟ್ಟಾರೆ ಇವತ್ತಲ್ಲ ಇನ್ನೊಂದು 10 ವರ್ಷಕ್ಕೆ ನಾವು ಭೂಮಿ ಆಗ ಕಿತ್ಕೊಳ್ಳೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿ ಕಾನೂನುಗಳನ್ನ ಬ್ಯಾಂಕ್ಗಳು ಖಾಸಗೀಕರಣ ಮಾಡೋದು, ಇಷ್ಟೆಲ್ಲ ಖಾಸಗೀಕರಣ ಮಾಡಿ ರೈತನ ಬದುಕನ್ನ ಹಾಳು ಮಾಡಿ, ಒಂದು ಸಾಯಬೇಕು, ಒಂದು ಅವನು ಜಮೀನ ಮಾರಬೇಕು. ಗಂಟೆಗೆ 2 ರೈತರು ಹ್ಯಾಂಗ್ ಮಾಡ್ಕೊತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇದು ಯಾವ ವಿಧಾನಸೌಧದಲ್ಲೂ ಮಾತಾಡ್ತಾ ಇಲ್ಲ, ಪಾರ್ಲಿಮೆಂಟಲ್ಲೂ ಮಾತಾಡ್ತಾ ಇಲ್ಲ. ಇವತ್ತು ಅವ್ರು ಸತ್ತೋರು ಇವ್ರು ಸತ್ತು, ಆದರೆ ಪ್ರತಿ 1 ಗಂಟೆಗೆ 2 ರೈತರು ಹ್ಯಾಂಗ್ ಮಾಡ್ಕೊತಾ ಇದ್ದಾರೆ. ದೇಶದಲ್ಲಿ ಅನ್ನ ಕೊಡೋ ಅನ್ನದಾತ. ಆಗ ಇದು ದೇಶ ತಲೆ ತಗ್ಗಿಸ್ಬೇಕು, ಇದನ್ನ ಹೊರಗಡೆ ಬಿಡ್ತಾ ಇಲ್ಲ ಅವರು. ಹಾಗಾಗಿ ಇವೆಲ್ಲ ವಿಷಯ ಇಟ್ಕೊಂಡು ಅವ್ರ ಮೂಲ ಕಾರ್ಪೊರೇಟ್ ಕೃಷಿ ಹೋಗ್ಬೇಕು, ಮೇನ್ ಅಜೆಂಡಾ ಅದೇ ಅವ್ರದ್ದು. ಅದಕ್ಕಾಗಿ ಈ ಕಾನೂನುಗಳನ್ನ ಮಾಡ್ತಾರೆ, ನಿಧಾನವಾಗಿ ಸ್ವಲ್ಪ ಭೂಮಿನ ಕಿತ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ನಾನೆಲ್ಲೋ ಸಿಟಿಲಿದ್ದೀನಿ, ನಾವೆಲ್ಲ ಸಿಟಿಲಿದ್ದೀವಿ. ಕೆಲವು ಹಳ್ಳಿಗಳಲ್ಲಿ ರೈತರು ಬೆಳೆ ಬೆಳೀತಿಲ್ವಾ? ಇಷ್ಟೆಲ್ಲ ಆದರೂ ರೈತ ಬಿಟ್ಟಿಲ್ಲ. ರೈತ ಬೆಳೆ ಬೆಳೀತಾ ಇದ್ದಾನೆ. ಅಲ್ಲಿ ಎಲ್ಲಿಗೆ ಅವನ ಶ್ರಮ ಇದೆಯಲ್ಲ. ನೀವು ಸಿಟಿಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ? ಬೆಳಗ್ಗೆ 10 ಗಂಟೆವರೆಗೆ, ಸಾಯಂಕಾಲ 5 ಗಂಟೆ ಕೆಲಸ ಮಾಡ್ತೀರಾ. ನಮ್ಮದು ಆ ಕೆಲಸ ಇಲ್ಲ. ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಇದು ಬೆಳಗಿನ ಜಾವ 4 ಗಂಟೆ. ನಮ್ಮ ಶ್ರಮ ಇದೆಲ್ಲ ನಿಮ್ಮ ಡಬಲ್ ಕೆಲಸ ಮಾಡ್ತಾಯಿದ್ದೀವಿ ಶ್ರಮ. ಮತ್ತು ಮನೆ ಮಂದಿಯವರೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಒಂದಷ್ಟು ಆಗ್ತಾಯಿದೆ ಹೊರತು ನಿಮ್ಮ ಬೆಲೆ ನೀತಿ ಆಗಿರಲಿ, ನಿಮ್ಮ ರಸಗೊಬ್ಬರಗಳಾಗಿರ್ಬೋದು, ನಿಮ್ಮ ಕರೆಂಟ್ನಿಂದಾಗಿ ನೀವು ಕೊಡ್ತಾ ಇದ್ದ ಸಬ್ಸಿಡಿಗಳಲ್ಲಿ ನಾವು ಚೆನ್ನಾಗಿಲ್ಲ. ನಮ್ಮ ದುಡಿಮೆಯಿಂದ ಭೂತಾಯಿಯ ಒಂದು ನಮ್ಮ ಏನು ಶ್ರಮ ಆಗ್ತದೆ, ಆ ಬೆವ್ರನ್ನ ಸುರಿಸ್ತಾ ಇದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗಿದ್ದೀವಿ ಹೊರತು ನಿಮ್ಮ ಪುಡುಗಾಸು ಕೊಡ್ತಿರಲ್ಲ. ಯಾರು ಕೊಟ್ಟು ನಮ್ಮ ಹೆಸರಲ್ಲಿ ಈಗ ಮಲ್ಚಿಂಗ್ ಸೀಟು ಅಂತೀರಾ, ಯಾವನಿಗೂ ಕೊಡ್ತೀರಾ, ಸೀಡ್ಸ್ ಕಂಪ್ನಿಯನ್ನು ಕೊಡ್ತೀರಾ, ರಾಸಾಯನಿಕ ಗೊಬ್ಬರ ಉತ್ಪತ್ತಿಯನ್ನು ಮಾಡೋಕ್ಕೆ ಕೊಡ್ತೀರಾ. ನನಗಂತ ನೀವೇನು ಕೊಡಲ್ಲ. ಇವನ್ ಬ್ಯಾಂಕ್ ಸಾಲವನ್ನು ನಮ್ಮನ್ನು ಕೊಡಲ್ಲ. ಈ ದೇಶಕ್ಕೆ 140 ಕೋಟಿ ಅನ್ನ ಹಾಕಲಿ ಅಂತ ನೀವು ಬ್ಯಾಂಕ್ ಸಾಲ ಕೊಡೋದು, ನನ್ನ ಬದುಕಲಿ ಅಂತ ಬ್ಯಾಂಕ್ ಸಾಲ ಕೊಡೋಲ್ಲ. ಹಾಗಾಗಿ ರೈತರಿಗೆ ನೀವು ಕೂಡ ಇದರಲ್ಲಿ ನಾವೇನೂ ಇಲ್ಲ. ಆಗ ರೈತ ಕಷ್ಟಪಡ್ತಾ ಇದ್ದಾನೆ, ಒಂದು ಕಡೆ ಒಂದಷ್ಟು ಆಗ್ತಾಯಿದೆ, ಜೀವನ ಮಾಡ್ತಾ ಇದ್ದಾನೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಸರ್, ಎಲ್ಲ ಬಂಡವಾಳಶಾಹಿಗಳಾಗಿರ್ಬೋದು, ಕೆಲವು ರಾಜಕಾರಣಿಗಳಾಗಿರ್ಬೋದು, ರೈತನ ಭೂಮಿಲಿ ಏನು ಬೆಳೆ ಬೆಳೀತಾರೆ ಅದನ್ನು ರೈತನ ಭೂಮಿಲಿ ನಾವು ತಗೊಂತೀವಿ. ಬಂಡವಾಳಶಾಹಿಗಳು ಕೂಡ ಕೋಟ್ಯಾಂತರ ರೂಪಾಯಿ ಆಸೆಗಳನ್ನ ತೋರಿಸಿ ದುರುಪಯೋಗ ಪಡ್ತಾರೆ ರೈತರ ಜಮೀನನ್ನ. ಈ ಉದ್ದೇಶಪೂರ್ವ ನಾನು ಕೇಳ್ತಾ ಇರೋದು ಅದಕ್ಕೋಸ್ಕರ. ನೋಡಿ ಸರ್, ಇವತ್ತು ಈ ರಾಜಕಾರಣಿಗಳು ತಮ್ಮ ಕಪ್ಪು ಹಣನ ವೈಟ್ ಮನಿ ಮಾಡೋಕ್ಕೋಸ್ಕರ ಬೇನಾಮಿ ಹೆಸರಲ್ಲಿ ಕಡಿಮೆ ಜಾಗಲ್ಲಿ ತಗೊಂಡು ಅದನ್ನು ದುಡ್ಡು ಮಾಡೋಕ್ಕೋಸ್ಕರ ಒಂದು ಮಾಡ್ತಾಯಿದ್ದಾರೆ. ಜೊತೆಗೆ ಅವ್ರು ಸುಳ್ಳು ಹೇಳೋದು ನೀವೇ ನೋಡಿದರೆ ಎಲ್ಲ ಮಾಧ್ಯಮಗಳು, ಇಲ್ಲಿ ಬಂಜರು ಭೂಮಿ, ಅಲ್ಲೂ ರೈತರೇ ಇಲ್ಲ. ಅದೇನು ಇವ್ರು ಕಲ್ಲಂಗಡಿ ಬೆಳೆದು ಬಿಟ್ರೆ ಅದೆಷ್ಟೋ ಕೋಟಿ ಬಂದುಬಿಡ್ತದೆ.
ನಾವು ಬೆಳೆದ್ರೆ ಬರಲ್ವಾ? ಅದಕ್ಕೆ ನಮಗೆ ಬರಲ್ಲ ಅದು? ಇವರು ಟ್ಯಾಕ್ಸು ಇವರೆಲ್ಲ ಮೇಲೆ ಕಪ್ಪು ಹಣನ ವೈಟ್ ಮಾಡೋಕ್ಕೋಸ್ಕರ, ಜೊತೆಗೆ ಏನು ಕಾರ್ಪೊರೇಟ್ರ್ ಎಂಜಲ್ ಕಾಸು ಕೊಡ್ತಾರಲ್ಲ, ಇವತ್ತು ಏನು ಬಿಡದಿ ಇದೆ ಇಲ್ಲಿ ಎಲ್ಲ ಲೀಡ್ರ್ಗಳದ್ದು ಏನೇನು, ಅದಕ್ಕೆ ಅವ್ರು ಸಿ ಎಮ್ ಆಗಿರೋದು. ಅಲ್ಲಿ ನಿಮ್ಗೆ ಇಷ್ಟೆಷ್ಟು ಕೊಡ್ತೀವಿ, ಇಷ್ಟು ಜಾಗ ಕೊಡ್ತೀನಿ ಅಂತ, ಅಲ್ಲಿ ಇವರೆಲ್ಲ ಪಾಲಿದೆ. ಅದಕ್ಕಾಗೆ ನನಗೆ ಹೊಡಿತಾರೆ, ಬೈದರೆ ಬೈಸ್ಕೊತೀನಿ ಅಂತ ಈ ಥರ ಮಾತುಗಳನ್ನ ಹೇಳಿ ಭೂಮಿ ಕಿತ್ಕೊತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಎಷ್ಟು ಇಡೀ ನಮ್ಮ ದೇಶದಲ್ಲಿ ಮೊದಲನೇ ಶ್ರೀಮಂತ ಮುಖ್ಯಮಂತ್ರಿ. ಯಾತಕ್ಕೆ ಅವ್ರಿಗೆ ದಾಹ? ನೀವು ಕೆಲವುಗೆ ಎಂಜಲ್ ಕಾಸಿಗೆ ನೀವು ಕೈ ಒಡ್ಡಿ ಲಕ್ಷಾಂತರ ರೈತನ ಏನು ಮಾಡ್ತೀರಾ? ಆ ವೈವಿಧ್ಯತೆ ತಂದ್ಕೊಡೋಕ್ಕಾಗುತ್ತಾ? ಪಾರ್ಕ್ಗಳು ಮಾಡಿದ್ರೆ, ನೀವು ಟೌನ್ಶಿಪ್ ಮಾಡಿದ್ರೆ, ಅದೆಲ್ಲಿ ಇವತ್ತು ಗಾಳಿ ಡೆಲ್ಲಿ ದುಡ್ಡು ಕೊಟ್ಬಿಟ್ಟು ಗಾಳಿ ಕುಡಿತಾರೆ. 1 ಲೀಟ್ರಿಗೆ 350 ರೂಪಾಯಿ ಗಾಳಿ. ನಾಳೆ ಅದು ಬೆಂಗಳೂರಿಗೆ ಬರಲ್ವಾ? ನಾಳೆ ಮೈಸೂರಿಗೆ ಬರಲ್ವಾ? ಬಿಡದಿಗೆ ಬರಲ್ವಾ? ಏನು ಮಾಡಬೇಕು ಅಂತ ನೀವು ಏನು ಮಾಡೋಕೆ ಹೊರಟಿದ್ದೀರಾ? ನೀವು ಮುಂದೆ ಏನಾಗ್ತದೆ ಅಂತ ಗೊತ್ತಾ ನಿಮಗೆ? ರೈತರ ಶಾಪ ಸುಲಭ ಅಲ್ಲ. ಬೇರೆಯವ್ರಿಗೆ ಕೊಟ್ಟರೆ ಆಗ ಜನ ಕೈ ಒಡ್ಬೇಕಾಯ್ತು. 1 kg 500 ರೂಪಾಯಿ ಅಂದ್ರೆ ಕೊಡ್ಬೇಕಾಯ್ತು. ರೈತ ಇರಲ್ಲ ಅಲ್ಲಿ ಚೌಕಾಸಿ ಆಡೋಕ್ಕೆ. ನಾವು 1 kg ಅಕ್ಕಿಗೆ 500 ರೂಪಾಯಿ ಕೊಡ್ಬೇಕು ಅಂದ್ರೆ ಕೊಡ್ಬೇಕಾಯ್ತು, ಭಿಕ್ಷೆ ಬೇಡ ತಂದು ಕೊಡ್ಬೇಕಾಯ್ತು. ಹಾಗಾಗಿ ಇವರು ಅವರ ಎಂಜಲ್ ಕಾಸಿಗೆ ಕೈ ಒಡ್ಡಿ ಇವ್ರ ಸಂಪಾದನೆ, ಕೆಲವೇ ಜನ ಸಂಪಾದನೆಗೋಸ್ ದುಡ್ಡುಗೋಸ್ಕರ ಲಕ್ಷಾಂತರ ಜನ ಮಾಡ್ತಾರೆ. ಹಾಗಾಗಿ ನಾವು ಇಂಥ ಶಿವಕುಮಾರರ ನಾವು ಬೇಕಾದಷ್ಟು ನೋಡ್ಕೊಂಬಂದ್ಬಿಟ್ಟು ಹೋರಾಟದಲ್ಲಿ ಇವ್ರು ಏನು ಇದೆಲ್ಲ ನಮ್ಗೆ ಗೊತ್ತು, ಯಾವ ಥರ ಕೆಡಿಬೇಕು, ಎಲ್ಲಿ ಆಟ ಹಾಕ್ಬೇಕು ಅವ್ರಿಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ರೈತರ ಕೆಣಕದ ಪಕ್ಷಗಳು ಒಂದೂ ಉಳಿದಿಲ್ಲ. ಹಾಗಾಗಿ ನಮ್ಮ ಹೋರಾಟ ನಂಜುಂಡಸ್ವಾಮಿಯವ್ರು ಕಲಿಸ್ಕೊಟ್ಟಿದ್ದಾರೆ. ಯಾವ ಥರ ಬದುಕಬೇಕು, ಯಾವ ಥರ ಹೋರಾಟ ಮಾಡಬೇಕು, ಅದು ನಾವು ಸಂವಿಧಾನಕ್ಕೆ ಚೌಕಟ್ಟಿವರೆಗೆ ಹೊಡಿಬೇಕು, ಬಡಿಬೇಕು, ಬೈಬೇಕು ಅಂತಾರೆ. ನಮಗೆ ಗೊತ್ತು. ಎಲ್ಲಿ 3ನೇ ಮಾಡಿಯಿಂದ ಕುರ್ಚಿ ಸಮೇತ ನೂಕ್ಬಿಡ್ತೀವಿ. ನೂಕಬೇಕಾ ಉಫ್ ಅಂತ ಉರುಬಿಟ್ರೆ ಕೆಳಗೆ ಬಿದ್ಕತ್ತೀರ. ಶಿವಕುಮಾರ್ ಅವರೇ, ಎಚ್ಚರಿಕೆಯಿಂದ ಮಾತಾಡಿ, ಎಚ್ಚರಿಕೆಯಾಗಿ ನಿಲುವು ತಗೊಳ್ಳಿ. ನೀವು ತಿಂತಿರೋದು ಅನ್ನ, ಅವ್ರು ಎಂಜಲ್ ಕಾಸಲ್ಲ. ಎಂಜಲ್ ಕಾಸು ತಿಂತೀರಾ? ನೀವು ತಿಂತಾರಾ? ಏನು ಉಣ್ತಾರೆ ಇವರು? ಅನ್ನನೇ ಉಣ್ಬೇಕು. ಏನು ಅನ್ನ ಇಲ್ಲ ಬೇರೆ ಅವ್ರು ಕೊಟ್ಟರೆ ಎಂಜಲ್ ಕಾಸು ತಿಂತಾರಾ? ನಾವು ಬೆಳೆದ ಅನ್ನನೇ ತಿನ್ನಬೇಕು ಶಿವಕುಮಾರ್ ಅವರು. ಆದರೆ ತಿನ್ನೋದ್ರಿಂದ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳಿ. ನಿರ್ಧಾರ ನೀವು ನಮ್ಮ ವಿರುದ್ಧ ತಗೊಂಡ್ರೆ ನಿಮ್ಮ ಕುರ್ಚಿ ಉಳಿಯಲ್ಲ. ಸರ್, ಇನ್ನೊಂದು ವಿಚಾರ ಅಂತಂದರೆ, ರೈತರು ಕೂಡ ಎಲ್ಲೋ ದುಡ್ಡಿನ ಆಸೆಗಾಗಿರ್ಬೋದು ಕೂಡ ಜಮೀನ ಮಾರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬರೀ ಒಂದು ಬಿಡದಿ ಒಂದೇ ಅಂತಲ್ಲ, ನಾನೇ ಪ್ರಾಂತ್ಯಗಳಿಗೂ ನಾನೇ ಹಳ್ಳಿಗಳಲ್ಲೂ ಕೂಡ ಈ ಥರ ರೈತರುಗಳು ಯಾಕೆ ದುಡ್ಡಿನ ಆಸೆ ಬಿದ್ದು ಜಮೀನ ಮಾರ್ತಾ ಇದ್ದಾರೆ ಅಂದು ಕೂಡ. ಯಾಕಂದರೆ ಸರ್, ಕೆಲವೊಂದು ನಾವು ಎಲ್ಲನೂ 100 ನಾವು ಹೇಳೋಕ್ಕಾಗಲ್ಲ. ಇರ್ಬೋದು ಒಂದು 5% ಜನ ಇರ್ಬೋದು ದುಡ್ಡು ಸಾಲ ಮಾಡ್ಕೊಂಡಿದ್ದಾರೋ, ಇನ್ನೇನೋ ಅವ್ರ ಕಷ್ಟಗಳು ಇರ್ತದೆ. ಸಾಲ ಗೀಲ ಮಾಡ್ಕೊಂಡು ಏನೋ ಒಂದು ದುಡ್ಡು ಬರಲಿ, 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. 2 ಕೋಟಿ ಅಂದರೆ 4 ಜನ ಇದ್ದರೆ ಎಷ್ಟು ಜನ? 50 ಲಕ್ಷ ಬಂತು. ಅದರಲ್ಲಿ ಅಣ್ಣ ತಂಗಿ ಸಂಬಂಧ ಒಂದು ಕಡೆ ಹಾಳಾಯ್ತದೆ, ಆರೋಗ್ಯ ಹಾಳಾಗುತ್ತೆ. ಒಂದು ಕುಡಿತದ ಚಟ ಬರ್ತದೆ, ನನ್ನ ದುಡ್ಡೆಲ್ಲ ಉಂಟಾಯ್ತಲ್ಲ ಅಂತ. ಅದೇ ರೀತಿ ನಾವು ಆರೋಗ್ಯ ಹದಗೆಡಿಸ್ತಾನೆ, ದುಡ್ಡೆಲ್ಲ ಆಸ್ಪತ್ರೆ ಖರ್ಚು. ಅವ್ನು ನಾವು ಏನೂ ಉಳಿಯಲ್ಲ. ಯಾಕಂದ್ರೆ ಇವತ್ತು ನಾವು ದೇವನಹಳ್ಳಿ ಅಲ್ಲೆಲ್ಲ ಜಮೀನು ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲ ನೋಡಿ. ಇವತ್ತು ಅವರೆಲ್ಲ ಕಕ್ಕಸ್ ರೂಮ್ ತೊಳೆಗೆ ಹೋಗ್ತಾಯಿದ್ದಾರೆ. ಅಲ್ಲಿ ಏನು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಹೋಗ್ತಿದ್ದಾರೆ. ಇವತ್ತು ಅವ್ರ ಸ್ಥಿತಿ ನೋಡಿದಾಗ ಯಾಕಪ್ಪ ನಾನು ಜಮೀನು ಕೊಟ್ಟು ಅನ್ನೋ ಮಾತು ಮಾಡ್ತೀವಿ. ಈ 1 ಎಕರೆ ಇದ್ದರೆ ನಾವು ಆರಾಮಾಗಿ ಊಟ ಮಾಡ್ಕೊಂಡು ನಾವು ನೆಮ್ಮದಿಯಾಗಿ ಬದುಕೋಂಥ ಒಂದು ಸ್ಥಿತಿ ಅದು ಭೂಮಿಲಿ. ಜೊತೆಗೆ ಆ ಭೂಮಿ ಏನು 9,000 ಎಕರೆ ಇದೆ, ಅಲ್ಲಿ ಎಷ್ಟು ಜನಕ್ಕೆ ಕೆಲಸ, ನೀವೆಷ್ಟು ಜನಕ್ಕೆ ಕೆಲಸ ಕೊಟ್ರಿ? ನೀವೆಷ್ಟು ನಂತರ ಉದ್ಯೋಗ ಸಾಧ್ಯನೇ ಇಲ್ಲ. ವ್ಯವಸಾಯ ಕೊಡೋಷ್ಟು, ಕೃಷಿ ಕೊಡೋಷ್ಟು ಉದ್ಯೋಗನ ಯಾವುದೂ ಕೊಡಲ್ಲ. ಮತ್ತು ಆ ಉದ್ಯೋಗದಲ್ಲಿ ಪರಿಸರ ಪೂರಕವಾಗಿರ್ತದೆ, ಆರೋಗ್ಯವಿರ್ತದೆ, ಎಲ್ಲವೂ ಇರ್ತದೆ. ನೀವೆಲ್ಲ ಜಮೀನು ಕೊಟ್ಟರೆ ಹಾಸ್ಪಿಟ್ಲ್ಗೋ ಇನ್ನೆಲ್ಗೋ ದುಡ್ಡು ಬೇರೆ ಬೇರೆ ಕಡೆ ಹರಿದೋಗುತ್ತೆ. ಆ ಕೃಷಿ ಅನ್ನೋದ್ರಲ್ಲಿ ನಿಮಗೆ ಹೊರಗಡೆ ಹೋಗಲ್ಲ ದುಡ್ಡು, ಅಲ್ಲೇ ಇರ್ತದೆ ದುಡ್ಡು. ಹಾಗಾಗಿ ಶಿವಕುಮಾರ್ ಅವ್ರಿಗೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ರೈತರು ನಾವು ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಜಮೀನನ್ನ ಮಾರಬೇಡಿ, ಜಮೀನನ್ನ ಉಳಿಸ್ಕೊಳ್ಳಿ. ನಿಜ ಕಷ್ಟ ಇರ್ತದೆ, ಕಷ್ಟ ಇಲ್ಲ ಅಂತಲ್ಲ. ಇವತ್ತು ದೊಡ್ಡ ಸವಾಲು ನಮಗೆ ಕೋಟಿ ಏರ್ತಾ ಇದೆ ಜಮೀನು, ಯಾವುದಕ್ಕೂ ಏರ್ತಾ ಇಲ್ಲ. ಅದರ ಆಸೆ ಇವರು ತಲೆ ಕೆಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ರೈತರಿಗೆ ಹೇಳ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೂ ಜಮೀನು ಕೊಡಬೇಡಿ. ನಮ್ಮ ರೈತ ಸಂಘಕ್ಕೆ, ರೈತರಿಗೆ ದೊಡ್ಡ ಸವಾಲಾಗಿರೋದು ಇವತ್ತು ಭೂಮಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ನೀವು ಹೇಳಿದ್ರಲ್ಲ, ಈ ಥರ ಮಧ್ಯೆ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ನಾವು ರೈತರಿಗೆ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ 1 ಇಂಚು ಜಮೀನನ್ನು ನೀವು ಕೊಡಬೇಡಿ. ಜೊತೆಗೆ ನಮ್ಮ ಹಸಿರು ಟವಲ್ ಹಾಕೊಂಡೇ ಒಂದಷ್ಟು ಜನ ಮಾರಾಟ ಮಾಡ್ತಾರೆ, ಅದು ಹೇಳ್ತೀನಿ ನಾನು. ಅವರು ಮೀಡಿಯೇಟ್ರ್ಗಳಿದ್ದಾರೆ. ಹಾಗಾಗಿ ಯಾವುದೇ ಮೀಡಿಯೇಟ್ರ್ಗಳಿಗೆ ನೀವು ಬೆಲೆ ಕೊಡಬೇಡಿ. ಯಾವುದೇ ರಾಜಕೀಯ 2 ಕೋಟಿ ಏನು ಮಹಾ ಹೆಚ್ಚಲ್ಲ. 4 ಜನ ಅಂದರೆ 50 ಲಕ್ಷ. ಅದರಲ್ಲಿ ಅಣ್ಣ ತಂಗಿ ಸೋದರ ಮಾವ ಯಾರ್ಯಾರೋ ಬಂದುಬಿಟ್ರೆ ನಿಮ್ಗೆ 10 ಲಕ್ಷನೂ ಉಳಿಯಲ್ಲ. ಹಾಗಾಗಿ ಹೋಗಬೇಡಿ ಅಂತ ರೈತರನ್ನ ನಿಮ್ಮ ಮುಖಾಲ ಹೇಳ್ತಾರೆ. ಸರ್, ಇನ್ನೊಂದು, ಮುಂಗಾರು ಮಳೆ ಕೈ ಕೊಡ್ತು, ಹಿಂಗಾರು ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲ ಬಿತ್ತನೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೆಲವೊಂದು ಸಸ್ಯಗಳಾಗಿರ್ಬೋದು, ಸರ್ಕಾರ ಯಾವ ರೀತಿ ನಿಟ್ಟಿನಲ್ಲಿ ತಗೋಬೇಕು, ಕೃಷಿ ಸಚಿವರಾಗಿರ್ಬೋದು ಯಾವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕೊಳ್ಬೇಕು ಈ ವಿಚಾರವಾದಂತಂದರೆ, ಒಬ್ಬ ಮುಖ್ಯಮಂತ್ರಿ ಈ ದೇಶ ಈ ಕಾಯಕ್ಕಿರೋದು, ರಕ್ಷಣೆ ಕೆಲಸ ಮಾಡೋಕ್ಕಿರೋದು. ನಾವು ಹೇಳೋದು ಮುಖ್ಯಮಂತ್ರಿ ಅಂದರೆ ದೊಡ್ಡ ಬಾರಿ ಏನು ದೊರೆ ಅಂತ ಕರೀತಾರೆ. ನಿಮ್ಮ ಮಾಧ್ಯಮಗಳಲ್ಲೂ ಅದೇ ಬರ್ತಾರೆ. ದೊರೆ ಅಲ್ಲ, ಅವರು ಕೆಲಸ ಮಾಡೋ ಸೇವಕ, ಪಬ್ಲಿಕ್ ಸರ್ವೆಂಟು. ನಾವು 4 ಲಕ್ಷ ಕೋಟಿ ಅವ್ರ ಕೈಲಿ ಕೊಟ್ಟಿದ್ದೀವಿ.
ಇದನ್ನು ಯಾತ್ಯಾತಕ್ಕೆ ವಿನಿಯೋಗಿಸಪ್ಪ, ಒಳ್ಳೆಯದು ಕೆಟ್ಟದು ನೋಡಿ ಮಾಡು ಅಂತ ಕೊಟ್ಟಿದ್ವಿ. ವಿವೇಚನವಾಗಿ ಮಾಡಬೇಕು ಹೊರತು ನಿನ್ನ ಇಷ್ಟ ಬಂದಾಗ ಮಾಡೋಕೆ ನಾನು ದುಡ್ಡು ಕೊಟ್ಟಿಲ್ಲ. ಅದು ನಿನ್ನ ದುಡ್ಡಲ್ಲ. ನೀವು ಬರೋ ಕಾರು ನಮ್ಮ ಪೆಟ್ರೋಲು, ನೀವು ಎಲ್ಲೇ ಹೋಟ್ಲಿಗೆ ಹೋದ್ರೂ ನಮ್ಮ ದುಡ್ಡು, ನೀವು ಮಲಿಕಳ ಮನೆ ಕರೆಂಟ್ ಚಾರ್ಜ್ ನಮ್ಮದು, ಅಲ್ಲಿ ಬಿಲ್ ಕಟ್ಟೋದು ನಾವು, ನಮ್ಮ ದುಡ್ಲಿ ಕಟ್ಟೋದು. ಹಾಗಾಗಿ ನೀವು ನಮ್ಮ ಕೆಲಸ ಮಾಡಬೇಕು ಹೊರತು ನಿಮ್ಮ ದಿಮಾಕು ದರ್ಪ ನನಗೆ ಬೇಕಾಗಿಲ್ಲ. ಪಬ್ಲಿಕ್ ಸರ್ವೆಂಟ್ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡಬೇಕು. ನನಗೆ ಆ ನನ್ನ ಕ್ವಶನ್ ಮಾಡೋಂಗಿಲ್ಲ ಶಿವಕುಮಾರ್ ಅವರು. ನಾನು ಶಿವಕುಮಾರ್ ಅವ್ರು ಕ್ವಶನ್ ಮಾಡ್ಬೋದು, ಯಾಕಂದ್ರೆ ನಾನು ಓಟ್ ಹಾಕಿನಿ, ನನಗೆ ಓಟ್ ಹಾಕಿಲ್ಲ ಅವರು. ಕೇಳೋ ತಾಕತ್ತು ನನಗಿದೆ. ನೀವು ಬಂದು ವಿಧಾನಸೌಧಕ್ಕೆ ಬರಬೇಕು, ನಾ ಕರೆದ್ರೆ ನಮ್ಮೂರಿಗೂ ಬರಬೇಕು. ನೀವು ಅದು ನಾ ಕರೆದ್ರೆ ಬರಲ್ಲ, ನನ್ನ ಇಷ್ಟ. ಅದು ಬಂದ್ರೆ ಬರ್ತೀನಿ, ಬರೆದಿರಿಲ್ಲ. ನಾನು ಈ ದೇಶದಲ್ಲಿ ಸುಪ್ರೀಂ ನಾನು. ಹಾಗಾಗಿ ನೀವು ಮಾತಾಡಾಗ ಬೆಳೆನ ಬೆಳಿಬೇಡಿ ಅಂದ್ಬಿಟ್ರೆ ನೀವೇನು ಊಟ ಮಾಡಿರಿ ಬೇಡಿ. ನೀವು ಒಂದು ಕೆಲಸ ಮಾಡಿ, ಇವತ್ತಿಂದ ನೀವು ಊಟ ಮಾಡಬೇಡಿ, ನಾವು ಬೆಳೆಯಲ್ಲ. ನಮ್ಮ ಇಷ್ಟವಾದಷ್ಟು ಎಷ್ಟು ಬೇಕೋ ನಾವು ಸುಲಭವಾಗಿ ನೀವು ಬೆಳೆಬೇಡಿ ಅಂದ ತಕ್ಷಣ ಅದು ಮಾತಿನ ಅರ್ಥ ಏನಾಯ್ತದೆ? ನೀವೇನು ಊಟ ಮಾಡಿರಿ ಹಾಗಾದ್ರೆ ನೀವು ದುಡ್ಡು ತಿಂದರೆ? ನನ್ನ ಹತ್ರ ದುಡ್ಡಿದೆ ಆ ಅಂಬಕ್ಕೆ ಅಂದಿರೋದವರು. ಆ ಮನುಷ್ಯ ಆ ಥರ ಇದ್ದಾಗ ಯಾವ ಬೆಳೆ ಬೆಳಿಬೇಕು, ಎಷ್ಟು ನೀರಿದೆ ಡ್ಯಾಮ್ಲಿ, ಎಷ್ಟು ಬೆಳೆ ಬೆಳಿಬೋದು, ಮಳೆ ಆಶ್ರಿತ ಬೆಳೆಗಳನ್ನ. ಹಾಗಾದ್ರೆ ಹಿಂದೆ ನಮ್ಮ ತಾತನ ಕಾಲದಲ್ಲಿ ಡ್ಯಾಮ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ರಸಗೊಬ್ಬರ ಇರಲಿಲ್ಲ. ನಾವು ಜೀವನ ಮಾಡ್ತಿಲ್ಲ ರೈತರು. ಜೀವನ ಮಾಡಿ ಒಂದು ಬೆಳೆ ಬೆಳೀಲಿ, ಆ ಒಂದು ಮಳೆಗೆ ಯಾವ ಬೆಳೆ ಬೆಳಿಬೇಕು ಅಂತ ನನಗೆ ಗೊತ್ತಿತ್ತು ಅಲ್ವಾ ಸರ್? ಆ ಥರ ಯೋಚನೆ ಮಾಡಿ ತಜ್ಞರನ್ನ ಕರೆದು ರೈತರನ್ನ ಕರೆದು ಏನು ಮಾಡಬೇಕು, ಬೆಳೆ ಬೆಳಿ, ಅದಕ್ಕೆ ಪರ್ಯಾಯ ಏನು? ದನ ಕರುಗಳು ಏನು ತಿಂದವು? ನೀವೆಲ್ಲ ನಂಗೆ ಒಂದು ಅಕ್ಕಿ ತಗೊಂಬಂದು ಉಂಡ್ಕೊಂಡ್ರೆ ನಂಗೆ ಓಕೆ. ಅವಕ್ಕೆ ಮೇವು ನೀರು ಯಾರು ಕೊಡ್ತಾರೆ? ಅವಕ್ಕೆ ಮೇವಿಲ್ಲಿದೆ. ಅವಕ್ಕೆ ಹಾಗಾದ್ರೆ ಸಾಯಿಸ್ಬಿಡೋದು ಅವನ್ನೆಲ್ಲವ. ನಾನು ಬೆಳೆ ಬೆಳೀತಾರೆ, ಆ ಹಸುಗಳೆಲ್ಲ ಸತ್ತೋಗದ. ಅದಕ್ಕೆ ಏನು ಮಾಡಬೇಕು ನಾವು ಮಾಡಬೇಕು. ನೀವು ಬರೀ ಬಿಡದಿ ಇನ್ನೆಲ್ಲೋ ಜಮೀನು ದೋಚ್ಗಳಕ್ಕೆ ಭಾರಿ ರಾಜಾರೋಷವಾಗಿ ಮಾತಾಡ್ತಿದ್ದಾರೆ. ಈ ವಿಷಯದಲ್ಲಿ ಮಳೆ ಬರಲಿಲ್ಲ. ಮಳೆ ಯಾಕೆ ಮಳೆ ಬಂದಿಲ್ಲ? ನೀವು ಟೌನ್ಶಿಪ್ ಮಾಡ್ತಿದ್ದಕ್ಕೆ. ಬೆಂಗಳೂರು ಕುಡಿಯೋ ನೀರಲ್ಲಿ ಮಳೆ ಬರದೆ ಹೋದರೆ ಯಾಕೆ ಮಳೆ ಬರ್ತಾ ಇಲ್ಲ? ಯಾಕೆ ಇವೆಲ್ಲನೂ ಈ ಟೌನ್ಶಿಪ್ಗಳು ನಿಮ್ಮ ಈ ಭೂದಾಹಗಳಿದೆಲ್ಲ, ಈ ಕಾರ್ಪೊರೇಟ್ ಎಂಜಲ್ ಕಾಸು ತಿಂತಿದ್ದಾರಲ್ಲ, ಅದಕ್ಕೆ ಮಳೆ ಬರ್ತಾಯಿಲ್ಲ. ನೀವು ಪ್ರಕೃತಿ ದತ್ತವಾಗಿ ಬನ್ನಿ, ರೈತರ ಬಗ್ಗೆ ಯೋಚನೆ ಮಾಡಿ, ಆಗ ಮಳೆ ಹೋಯ್ತದೆ ಅಲ್ವಾ ಸರ್? ನೀ ಕೂತಿರೋ ಒಬ್ಬ ಏನು ಅಂದ್ಕೊಂಡಿದ್ಯಾ? ನೀ ಸರಿಯಾಗಿದ್ದಾಗ, ನಿನ್ನ ಮನಸ್ಥಿತಿ ಸರಿಯಾಗಿದ್ದಾಗ ಮಳೆ ಹೋಯ್ತದೆ. ನಿಮಗೆಲ್ಲ ಕೆಟ್ಟ ಆಲೋಚನೆಗಳು, ರೈತನ ಬಡದು ತಿನ್ಕೋಬೇಕು, ಆ ಭೂಮಿನ ಒಬ್ಬನೇ ತಿನ್ಕೋಬೇಕು ಅಂದಾಗ ಮಳೆ ಬರಲ್ಲ. ಇದೇ ಸಾಕ್ಷಿ. ಮಳೆ ಹುಯ್ಬೋದು. ನಿಮ್ಮ ಬದಲಾವಣೆಗಳನ್ನು ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಮಳೆ ಇಲ್ಲ? ಪ್ರಕೃತಿ ನೀವು ನೋಡುತ್ತೆ. ನೀವು ಯಾವ ಥರ ಇದ್ದೀರಾ? ನೀವು ರೈತರ ಪರವಾಗಿದ್ದೀರಾ, ಕೃಷಿ ಪ್ರಕೃತಿ ಪರ ಇದ್ದೀರಾ, ಪರಿಸರ ಪರವಾಗಿದ್ದೀರಾ, ಇಲ್ಲ ಅದನ್ನೆಲ್ಲ ದೋಚ್ಕೊಂಡು ತಿನ್ನೋರು ಪರ ಇದ್ದಾರೆ ಅಂತ ಯೋಚನೆ ಮಾಡುತ್ತೆ ಪ್ರಕೃತಿ. ಹಾಗಾಗಿ ನೀವು ಹತ್ತಿರ ಟೈಮಲ್ಲಿ ಮಳೆ ಬರಲಿಲ್ಲ ಅಂದರೆ ಅದು ಅಶುಭ, ನೀವು ಸರಿಯಿಲ್ಲ ಅಂತ ರೈತರೆಲ್ಲ ಶಾಪ ಹಾಕ್ತಾರೆ. ದನ ಕರುಗಳು ಒಸಿ ಶಾಪ ಹಾಕಿವ. ಹಾಗಾಗಿ ಇಂಥ ಕೆಲಸಗಳನ್ನ ಬಿಟ್ಟು ಕೂತು ರೈತರಿಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬ್ಸೋಕ್ಕೆ ಏನು ಮಾಡಬೇಕು, ದನಗಳಿಗೆ ಮೇವೇನು ಮಾಡಬೇಕು, ಒಂದು ಮಳೆ ಬಿದ್ದರೆ ಯಾವ ಬೆಳೆ ಬೆಳಿಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಇದೆ. ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ. ನೀವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟದಾಗುತ್ತೆ. ಪ್ರಕಾಶ್ ಸರ್, ಇನ್ನೊಂದು ಕಡೆಯದಾಗಿ ಜಮೀನು ಮಾರುವಂಥ ರೈತರ ಮೇಲೆ ದರ್ಪ ತೋರಿಸುವಂಥ ರಾಜಕಾರಣಿಗಾಗಿರ್ಬೋದು, ಬಂಡವಾಳಶಾಹಿಗಾಗಿರ್ಬೋದು, ಏನು ಗಡುವು ಕೊಡ್ತೀರಾ ನೀವು? ಸರ್, ರೈತರಿಗೆ ಅವ್ರದ್ದು ಜಮೀನು ಅದು ನಾನು ಕೊಡಬೇಡಿ ಅನ್ನೋಕ್ಕಾಗಲ್ಲ. ಅದು ಕೊಡಬೇಡಿ. ನಿಮ್ಗೆ ಯಾವುದೇ ಸಾಲ ಇದ್ದರೆ ನಾವಿದ್ದೀವಿ. ನೀವು ಸಾಲ ತಗೊಂಡಿರೋದು ನಿಮ್ಮ ಮನೆಗಳು, ನೀವು ಈ ದೇಶಕ್ಕೆ ಅನ್ನ ಹಾಕಿದ್ದೀರಾ, ಅಲ್ಲಿ ಫೇಲ್ ಆಗಿದ್ದೀವಿ ನಾವು. ಮಾರ್ಕೆಟಲ್ಲಿ ಫೇಲ್ ಆಗಿದ್ದೀವಿ, ಪ್ರಕೃತಿ ವಿಕೋಪದಲ್ಲಿ ಫೇಲ್ ಆಗಿದ್ದೀವಿ. ಹಾಗಾಗಿ ಸಾಲ ಅದು ಜವಾಬ್ದಾರಿ ನಾನು ಪ್ರೊಫೆಸರ್ ಅದು ನಾವು ಸಾಲಗಾರ ಸರ್ಕಾರವೇ ಬಾಕಿದಾರ ಅಂತ ಹೇಳಿದೆ. ಆ ಸ್ಲೋಗನ್ನ ಇಟ್ಕೊಂಡು ನಾವು ಸರ್ಕಾರನ ಕೇಳೋಣ. ಯಾವುದೇ ಕಾರಣಕ್ಕೂ ಎಷ್ಟೇ ಸಾಲ ಇರಲಿ ಜಮೀನು ಕೊಡಬೇಡಿ. ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮಾರಲೇಬೇಕು ಅಂತ ಪರಿಸ್ಥಿತಿಯಾಗ ನೀವು 1 ಎಕರೆನ 10 ಗುಂಟೆನ 20 ಗುಂಟೆನ ಮಾರ್ಕೊಳ್ಳಿ. ಎಲ್ಲರನ್ನೂ ನೀವು ಕರಿಬೇಡಿ. ಜೊತೆಗೆ ಇವರಿದ್ದಾರಲ್ಲ, ಈ ಏನು ನಮ್ಮ ಜನಪ್ರತಿನಿಧಿಗಳು, ಅವ್ರಿಗೆ ಹೇಳ್ತಾ ಇದ್ದೀವಿ, ನೀವು ಏನೇನು ಭೂಮಿ ಕಿತ್ಕೊಂಡ್ರೆ ನಿಮ್ಮನ್ನ ಕಿತ್ಕೊತೀವಿ ನಾವು. ನಿಮ್ಮನ್ನ ಬಿಟ್ಟು ಕಿತ್ಕೊತೀವಿ ಅಂದರೆ ನಿಮ್ಗೆ ಎಲೆಕ್ಷನ್ ಇಲ್ಲ. ನೀವು ಇನ್ನು ನೆಕ್ಸ್ಟ್ ಊರಿಗೆ ಬರಬಾರ್ದು. ನೀವು ಏನು ಓಟ್ ಕೇಳೋಕೆ ಗೊತ್ತಿರಲ್ಲ. ನೀವು ಬಂದೇ ಬರ್ತೀರಿ, ನಮ್ಮದು ಬರಲೇಬೇಕು. ನೀವು ಅಧಿಕಾರ ಪೊಲೀಸ್ ಇರ್ಬೋದು. ಎಷ್ಟು ಜನ ಪೊಲೀಸರು ಇದ್ದಾರೋ, ಎಷ್ಟು ಜೈಲಿದ್ದಾವೆ. ನಾನು ಜೈಲಿಗೆಲ್ಲ ಹೋಗಿದ್ದು ಬಂದರೆ ನೀರು ಕೊಡೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ. ರೈತರನ್ನ ಅರೆಸ್ಟ್ ಮಾಡಿದಾಗ ನಾನು ಎಲ್ಲ ಮಡ್ರಾಸ್ ಜೈಲು, ಡೆಲ್ಲಿ ಜೈಲು ಇದ್ದು ಬಂದಿನಿ. ಕುಡಿಯೋ ನೀರು ಕೊಡೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ. ಜೈಲಿಗೆ ಹಾಕಿರಿ ಇವರು. ದನಗಳಿಗೆ ಏನು ತಪ್ಪ ಸುರಿಬೇಕಾಗತ್ತೆ ಪೊಲೀಸ್ನವ್ರಾಗ ಅರೆಸ್ಟ್ ಮಾಡಿಸ್ಬಿಟ್ರು ಅವ್ರ ಕಲಿ. ಹಾಗಾಗಿ ನಿಮ್ಮ ದರ್ಪ, ದೌರ್ಜನ್ಯ, ಮಿಲಿಟ್ರಿ ಅದ, ನನಗೆ ಅದದ ಯಾವುದು ನಮ್ಮ ಮುಂದೆ ಇಲ್ಲ. ಹಾಗಾಗಿ ಒಂದು ಯೋಚನೆ ಮಾಡಿ ಈ ಕೆಲಸಕ್ಕೆ ಬರಬೇಡಿ. ಇನ್ನೊಂದು ನಾವು ಮರ್ತುಬಿಟ್ಟೆ, ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಸಾಕಷ್ಟು ದಶಕಗಳೇ ಆಗಿದೆ. ನೀವೇನಾದ್ರು ಬೇಡಿಕೆಗಳು ಇಡ್ತಿದ್ರೆ ರೈತರ ಸಾಲ ಮನ್ನಾ ಆಗಬೇಕು, ಮನ್ನಾ ಮಾಡಿ ಏನಾದ್ರು ತಗೊಳ್ಳಿ ಏನಾದರೂ ಕೂಡ? ಸರ್, ನಾನು ಹೇಳೋದು, ರೈತರು ಯಾಕೆ ಸಾಲ ಮನ್ನಾ ಮಾಡ್ಬಿಡವ, ಯಾರು ದುಡ್ಡು ಅಂತಾರೆ, ಟ್ಯಾಕ್ಸ್ಗಳು. ನಾವು ಟ್ಯಾಕ್ಸ್ ಕಟ್ಟೋರು, ನಮ್ಮ ಟ್ಯಾಕ್ಸ್ ಯಾಕೆ ಅವರು ಒಂದು ಇರ್ತಾರೆ, ನಾವು ಟ್ಯಾಕ್ಸ್ ಕಟ್ತೀವಿ ಅಂತ. ನಾನು ಹೇಳೋದು, 1 kg ಅಕ್ಕಿಗೆ ನೀವು ವೈಜ್ಞಾನಿಕವಾಗಿ ಬೆಲೆ ಲೆಕ್ಕ ಹಾಕಿದಾಗ 250ರಿಂದ 300 ರೂಪಾಯಿ ಕೊಡಬೇಕಾಯ್ತದೆ 1 kg ಅಕ್ಕಿಗೆ. ನೀವೆಷ್ಟು ತಗೋತಾ ಇದ್ದೀರಿ? ನಮ್ದು 40 ರೂಪಾಯಿ ತಗೋತಾ ಇದ್ದೀರಿ.
2,000 ರೂಪಾಯಿ ಭತ್ತ ಅಂದರೆ 40 ರೂಪಾಯಿ ಅಕ್ಕಿ ಆಯಿತು. 40 ರೂಪಾಯಿಗೆ ಅಕ್ಕಿ ತಗೋತಿದ್ರಿ ನೀವು. ಎಷ್ಟು ಕೊಡೋಣ ನಮಗೆ? ನೀವು 1 ಕೆ ಜಿಗೆ ನೀವು 200 ರೂಪಾಯಿ ಕೊಡ್ತಾ ಇಲ್ಲ. ಒಂದು ಉದಾಹರಣೆ, ಅದು ಟೊಮೊಟೊ ಇರ್ಬೋದು, ಬದನೆ ಇರ್ಬೋದು, ರಾಗಿ ಇರ್ಬೋದು. ನೀವು ಕೊಡ್ತಾ ಇರೋದೇ ನಮ್ಮ ಮೋಸ. ನಾವೇನು ನಿಮ್ಮ ನಮ್ಗೆ ಅನ್ಯಾಯ ಮಾಡಿದರೆ, ಮೋಸ ಮಾಡಿದರೆ ಅದು ಪಾಪ. ಏನು ನಮ್ಮ ಹೇಳೋಕ್ಕೋಸ್ಕರ ಸಾಲ ಮನ್ನಾ ಮಾಡಿ ಅಂತ ಹೇಳಿದರೆ ಮನಮೋಹನ್ ಸಿಂಗು, ನಿಮ್ಮ ಋಣ ನಮ್ಮ ಮೇಲಿದೆ, ನಾವು ಎಲ್ಲ ಮೋಸ ಮಾಡಿದ್ದೀವಿ, ಪ್ರಕೃತಿ ಮೋಸ ಮಾಡಿದೆ, ನಿಮಗೆ ಬೆಳೆಯಲ್ಲಿ ಮೋಸ ಆಗಿದೆ, ಮಾರ್ಕೆಟಲ್ಲಿ ಮೋಸ ಆಗಿದೆ, ಹಾಗಾಗಿ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಒಂದು ಲೆಟ್ರ್ ಬರೆದಿದ್ದಾರೆ ಅವರು 2013 ಎಷ್ಟನೇ ಇಸ್ವಿಲಿ. ಹಾಗಾಗಿ ನಾವು ಅವ್ರನ್ನ ಮಾಡಲ್ಲ. ಇದು ಮಾನವೀಯ ಧರ್ಮ. ರೈತ ಸಾಲ ಮನ್ನಾ ಮಾಡೋದು. ಯಾಕೆ ರೈತ ಸಾಲ ಮನ್ನಾ ಮಾಡಬೇಕು ಅಂತ ಯೋಚನೆ ಮಾಡಿ ಮನ್ನಾ ಮಾಡಿ. ಆಗ ನೆಕ್ಸ್ಟು ಒಂದು ಒಳ್ಳೆ ಕೆಲಸ ಮತ್ತು ಬಿತ್ತನೆ ಬೀಜಗಳು ಇವೆಲ್ಲ ಕೂತು ಚರ್ಚೆ ಮಾಡಿ, ಅಲ್ಲ ಬೇಕಾದಷ್ಟು ಇನ್ನೂ ಇದೆ, ನಾವು ಅದೆಲ್ಲ ಹೇಳ್ತೀವಿ ಕರೆದ್ರೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ವನ್ಯಪ್ರಕಾಶ್ ಸರ್. ಇಷ್ಟೊತ್ತು ನಮ್ಮ ಅಸ್ತಂದ ಜೊತೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ರೈತನಿಗೆ ನಾವು ನಿಮ್ಗೆ ಓಟ್ ಹಾಕೋದು, ನೀವು ನಮಗೆಲ್ಲ ಹಾಕೋದು, ನಾವು ನಿಮ್ಮನ್ನ ಆಳಬೇಕು, ನೀವು ನಮ್ಮನ್ನೆಲ್ಲ ಆಳೋದು